ಇದೊಂದು ಅಮೋಘ ಅದ್ವಿತೀಯ ಅದ್ಭುತ ಕಾರ್ಯಕ್ರಮ. ಮಹಾಮಾರಿ ಭಯಾನಕ ಕೊರೋನಾ ಎಲ್ಲರನ್ನ ಭಯಭೀತರನ್ನಾಗಿ ಮಾಡಿಸುತ್ತಿದ್ದಾಗ ಎಲ್ಲ ಸದ್ಭಕ್ತರ ಆತ್ಮಸ್ಥೈರ್ಯ ಹೆಚ್ಚಿಸಲು ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಚೈತನ್ಯಾಶ್ರಮದ ಪರಮ ಪೂಜ್ಯ ಶ್ರೀ ದತ್ತ ಅವಧೂತರು 11 ಕೋಟಿ ಹನುಮಾನ ಚಾಲಿಸ ಪಠಣ ಸಂಕಲ್ಪ ಮಾಡಿಸಿದ್ರು. ಪ್ರತಿಯೊಬ್ಬರು ಪ್ರತಿದಿನ 11 ಸಲ ಹನುಮಾನ ಚಾಲಿಸ ಪಾಠ ಮಾಡಲೇಬೇಕು. ಅದರಿಂದ ಅನೇಕ ಭಕ್ತರು ಧೈರ್ಯದಿಂದ ಕರೋನಾ ಮಹಾಮಾರಿ ಹೋರಾಟದಲ್ಲಿ ಗೆದ್ದರು. ಆ 11 ಕೋಟಿ ದಾಟಿ 50 ಕೋಟಿ ಪಠಣ ಆಗಿದೆ. ಅದರ ಸಾಂಗತ್ಯ ಅಥವಾ ಸಮಾರೋಪ ಸಮಾರಂಭ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ನಾಲ್ಕಿ ಕಲ್ಯಾಣ ಮಂಟಪ 100 ತಾಸು ಅಖಂಡ ಹನುಮಾನ ಚಾಲಿಸ ಪಠಣ ಮಾಡಿಯೇ ಕಾರ್ಯಕ್ರಮ ಸಮಾರೋಪಗೊಂಡಿತು. 5 ದಿನ ದಿನಾಂಕ 5ರಿಂದ 9ರವರೆಗೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಮೈಸೂರು, ಬೆಂಗಳೂರು, ಹೊಸಪೇಟೆ, ಪುಣೆ, ಮುಂಬೈ ಇತ್ಯಾದಿ ಭಾರತದ ಎಲ್ಲಾ ಕಡೆಯಿಂದ ಹಾಗೂ ವಿದೇಶದಿಂದ ಭಕ್ತರ ಮಹಾಪೂರವೇ ಹರಿದು ಬಂತು. ಬಂದವರಿಗೆ ವಸತಿ, ಉಪಹಾರ, ತರತರಹದ ಸಿಹಿ ಊಟದ ಭರ್ಜರಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಪ್ರತಿದಿನ ಅಂದಾಜು 8,000ರಿಂದ 10,000 ಭಕ್ತರು ಸುನಾಮಿ ಆಗಮಿಸಿ ಹನುಮಾನ ಚಾಲಿಸ ಪಠಣ ಮಾಡುವುದನ್ನು ನೋಡಲು 2 ಕಣ್ಣು ಸಾಲಲಿಲ್ಲ. ಇನ್ನು ಕೊನೆಯ ದಿನ ರವಿವಾರ 9ರಂದು ನಡೆದ ಸಭೆಯಲ್ಲಿ ಶ್ರೀ ಕ್ಷೇತ್ರ ಬೆಲಗೂರು ವೀರಪ್ರತಾಪ ಆಂಜನೇಯ ಸ್ವಾಮಿ ಟ್ರಸ್ಟ್ನ ಪರಮ ಪೂಜ್ಯ ಶ್ರೀ ವಿಜಯಮಾರುತಿ ಶರ್ಮಾ ಗುರುಗಳು, ಶ್ರೀ ಶೇಷಾಚಲ ಮಹಾಸ್ವಾಮಿ ಸಂಸ್ಥಾನ ಆನಂದವನ, ಶ್ರೀ ಕ್ಷೇತ್ರ ಅಗಡಿಯ ಪರಮ ಪೂಜ್ಯ ಶ್ರೀ ವಿಶ್ವನಾಥ ಚಕ್ರವರ್ತಿ ಗುರುಗಳ ದಿವ್ಯ ಸಾನ್ನಿಧ್ಯ ವಹಿಸಿದರು. ಶ್ರೀ ದತ್ತಾವಧೂತರು ಆಶೀರ್ವಚನ ನೀಡಿ ಹೊಸದಾಗಿ 22 ಕೋಟಿ ಹನುಮಾನ ಚಾಲಿಸ ಪಠಣದ ಮಹಾಸಂಕಲ್ಪ ಮಾಡಿಸಿದರು. ಹುಬ್ಬಳ್ಳಿಯಲ್ಲಿ ಇಂಥ ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮ ನೋಡಲು ಸಿಕ್ಕಿದ್ದು ಭಕ್ತರ ಅಹೋಭಾಗ್ಯ ಆಗಿತ್ತು.